ಸರ್ಪ್ರೈಸ್ ಅಂತ ಹೇಳ್ತಾ ಇದ್ನಲ್ಲ, ನೋಡಿ ಸರ್ಪ್ರೈಸ್ ಕೊಡ್ತೀನಿ ಇವಾಗ ನಿಮಗೆ. ಜೊತೆಗಿರೋರು ಯಾರೋ ಗೊತ್ತಾಯ್ತಾ? ನಮ್ಮ ಪ್ರೀತಿಯ ವೇ ಟು ವರ್ಲ್ಡ್ ರಾಕೇಶ್. ಓ ಮಿಸ್ಟರ್ ಸುಂದರೇಶ್, ಥೈಲ್ಯಾಂಡ್ ಸುಂದರೇಶ್. ನೋಡಿ ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದಲ್ಲ, ಇದೇ ಆ ಸರ್ಪ್ರೈಸು. ನನ್ನ ಪ್ರೀತಿಯ ಅಪ್ಪ ಅಮ್ಮ ಇಬ್ರು ತಮ್ಮ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಪ್ರವಾಸಕ್ಕೆ ಬಂದಿದ್ದಾರೆ. ಹುಡುಗನಿಗೆ ಹುಡುಗಿ ಮೇಲೆ, ಹುಡುಗಿಗೆ ಹುಡುಗನ ಮೇಲೆ ವ್ಯಾಮೋಹ, ಲವ್, ಲಷ್ಟು ಸರ್ವೇ ಸಾಮಾನ್ಯ. ಆದರೆ ಅದೇ ಅಟ್ರಾಕ್ಷನ್ ಸೀರಿಯಸ್ ರಿಲೇಶನ್ಶಿಪ್ ಆಗಬೇಕು ಅಂದ್ರೆ 106 ಕ್ಯಾಲ್ಕುಲೇಷನ್ಸ್ ಮಧ್ಯ ಬಂದೇ ಬಿಡುತ್ತೆ. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ನಾವುಗಳು ಹೇಟ್ ಮಾಡೋ ಮ್ಯಾಥಮೆಟಿಕ್ಸ್ ಕೂಡ ಆಶ್ಚರ್ಯ ಪಡಿಸುವಂತೆ. ಆದರೆ ಜೀವನದಲ್ಲಿ ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲದೆ ನಿಮ್ಮನ್ನ ನಿಷ್ಕಲ್ಮಶವಾಗಿ ಪ್ರೀತಿ ಮಾಡೋದು ನನ್ನ ಪ್ರಕಾರ ಇಬ್ರೆ, ನಿಮ್ಮ ಹೆತ್ತವರು, ತಂದೆ ತಾಯಿ. ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ಒಂದು ಪುಟ್ಟ ಕನಸಿತ್ತು. ಅದೇನಪ್ಪ ಅಂದ್ರೆ ನನ್ನ ಹೆತ್ತವರನ್ನ, ನನ್ನ ತಂದೆ ತಾಯಿಯನ್ನ ಒಮ್ಮೆ ವಿದೇಶ ಪ್ರವಾಸ ಮಾಡಿಸ್ಬೇಕು ಅಂತ. ಕೊನೆಗೂ ಅದು ನೆರವೇರೋ ಕಾಲ ಬಂದೇ ಬಿಟ್ಟಿದೆ. ಕಳೆದ 2 ವರ್ಷಗಳಿಂದ ಗೇರ್ ಆಗ್ತಾನೆ ಇದ್ದೆ ಅಪ್ಪ ಅಮ್ಮಂಗೆ. 60 ದೇಶಕ್ಕೂ ಹೆಚ್ಚು ನೋಡಿದ್ದಾಯ್ತು. ಆದ್ರೂ ನನ್ನ ಕನಸು ನನಸಾಗಿರ್ಲಿಲ್ಲ. ಅಮ್ಮ ಕಾಲ್ ನೋವು ಅನ್ನೋರು, ಅಪ್ಪ ಆಫೀಸು ಅನ್ನೋರು, ಇಬ್ರು ಸೇರಿ ನಿಂಗೆ ದುಡ್ಡು ಖರ್ಚಾಗ್ಬಿಡುತ್ತೆ ಬೇಡ ಅನ್ನೋರು. ಆ ತ್ಯಾಗಮಯಿ ಭಾವನೆಯನ್ನ ಹೇಳ್ತಾನೆ ಇದ್ರು, ನಾನು ಕೇಳಿಸ್ಕೊತಾನೆ ಇದ್ದೆ. ಕೊನೆಗೂ ಬಿಟ್ಟಿಲ್ಲ, ಪಟ್ಟು ಬಿಡದೆ ಒಂದು ವಿಶೇಷವಾದ ಸಂದರ್ಭಕ್ಕೋಸ್ಕರ ನಾನು ಹೇಳ್ತಾ ಇದ್ನಲ್ಲ, 2 ಸರ್ಪ್ರೈಸ್ ಇದೆ ಅಂತ. ಒಂದು ಸರ್ಪ್ರೈಸು ಇದು, ಅಪ್ಪ ಅಮ್ಮ ಬಂದಿರೋದು. 2ನೇ ಸರ್ಪ್ರೈಸ್ಗೋಸ್ಕರ ಅಪ್ಪ ಅಮ್ಮನ್ನ ಕರೆಸ್ಕೊಂಡಿರೋದು. ಸೊ ಒಂದೇ ಕಾಲಲ್ಲಿ 2 ಹಕ್ಕಿಯನ್ನ ಹೊಡೆದ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ. ಸೆಕೆಂಡ್ ಸರ್ಪ್ರೈಸು ನಾಳೆ ಎಪಿಸೋಡ್ ಅಲ್ಲಿ ರಿವೀಲ್ ಆಗುತ್ತೆ. ವಿತ್ ವೇ ಟು ವರ್ಲ್ಡ್ ರಾಕೇಶ್. ಬರೀ ವಿತ್ ವೇ ಟು ವರ್ಲ್ಡ್ ರಾಕೇಶ್. ಇಲ್ಲ, ನಿಜವಾಗ್ಲು ಇದು ಸಾಧ್ಯ ಆಗಿದ್ದು ವೇ ಟು ವರ್ಲ್ಡ್ ರಾಕೇಶ್ ಇಂದನೇ ಅಥವಾ ವೇ ಟು ವರ್ಲ್ಡ್ ಕಂಪ್ನಿಯಿಂದನೇ. ಯಾಕೆಂದರೆ ನಾನು ಫಿಲಿಪೀನ್ಸ್ ದೇಶದಲ್ಲಿದ್ದೆ. ಇಲ್ಲಿ ಏನಕ್ಕೆ ಬಂದಿದ್ದೆ ಸಡನ್ನಾಗಿ, ಯಾಕೆ ಫಿಲಿಪೀನ್ಸ್ ಪ್ಲ್ಯಾನ್ ಚೇಂಜ್ ಆಯಿತು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಅದು ಸೆಕೆಂಡ್ ಸರ್ಪ್ರೈಸು. ಬಟ್ ಫಸ್ಟ್ ಟೈಮು ನಮ್ಮ ತಂದೆ ತಾಯಿ ದೇಶದ ಹೊರಗಿಂದ ಸಮುದ್ರಗಳನ್ನು ದಾಟಿ ಫಸ್ಟ್ ಟೈಮ್ ಆಚೆ ಬಂದಿರೋದು. ಅದಕ್ಕೆ ನಾನು ಇಲ್ದಿದ್ರೂ ಸುರಕ್ಷಿತವಾಗಿ ಪ್ರೀತಿಯಿಂದ ಕರ್ಕೊಂಬಂದಂತಹ ರಾಕೇಶ್ ಅವರಿಗೆ ಧನ್ಯವಾದಗಳು. ಏನಿದೆ ನಮ್ಮಪ್ಪ ಆಫೀಸ್ ಅಟೈರಿಂದ ಈ ಥರ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾನೆ, ಕೂಲ್ ಮ್ಯಾನ್ ಥರ. ದೀಪು ಕೊಡಿಸಿದ ಶರ್ಟಾ? ದೀಪು ನನ್ನ ತಮ್ಮ ಕೊಡಿಸಿರೋ ಶರ್ಟು. ಸೊ ಈ ಟ್ರಿಪ್ಪಲ್ಲಿ ಮಿಸ್ ಆಗೋದು ನನ್ನ ತಮ್ಮ ಒಬ್ಬನೇ. ಯಾಕೆಂದರೆ ಒಂದು CCL ಮ್ಯಾಚಲ್ಲಿ ಬ್ಯುಸಿ ಇದ್ದಾನೆ, ಇಲ್ದ್ರೆ ಅವನು ಖಂಡಿತ ಬಂದಿರೋನು. ಅವನು ಇದ್ದರೆ ಇನ್ನೂ ಅದ್ಭುತವಾಗಿರೋದು. ಓಣ ಊಟಕ್ಕೆ ಹಸ್ವಾಗ್ತದೆ, ಸಿಕ್ಕಾಬಿಟ್ಟೆ ಸುಸ್ತಾಗಿದೆ, ನಿದ್ದೆ ಮಾಡಿಲ್ಲ. ಆದರೂ ಅಪ್ಪ ಅಮ್ಮ ನೋಡಿದ ತಕ್ಷಣ ಫುಲ್ ಎನರ್ಜಿ ಬಂತು. ಬನ್ನಿ ಹೋಗುಮ್ಮ, ಬನ್ನಿ 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 ಬನ್ನಿ. ಹೆಂಗಿದೆ ರೂಮ್, ಹೆಂಗಿದೆ ಹೋಟೆಲ್, ಹೆಂಗಿದೆ? ಅವ್ರು ಎಲ್ಲಿ ರೆಸ್ಟ್ ಮಾಡ್ತಾರೆ? ಅವ್ರ ಆಫೀಸ್ಗೆ ಹೋಗೋಕೆ ಅಭ್ಯಾಸ ಅಲ್ಲ ಅವ್ರಿಗೂ. ಸುಮ್ಮನೆ ಟಾರ್ಚರ್ ಕೊಡ್ತಾನೆ ಅಮ್ಮಂಗೆ. ರಿಲ್ಯಾಕ್ಸ್ ಮಾಡಬೇಕಲ್ಲ. ಬಂದಿರೋದು ನೀನು ನಿನ್ನ ಆಫೀಸ್ ಇದನ್ನು ಬಿಟ್ಬಿಟ್ಟು ಪ್ಯಾಟ್ರನ್ನ ನೆಮ್ಮದಿಯಾಗಿ ಇರೋದಕ್ಕೆ. ಸುಮ್ಮನೆ ಕೂತ್ಕೊಳ್ಳೋದಲ್ಲ, 1 hour ರೆಸ್ಟ್ ಬೇಕಲ್ಲ. ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಬಂದಿದ್ರಲ್ಲ. ನೋಡಿ, ಇದು ರೂಮು. ಒಳ್ಳೆ 5 ಸ್ಟಾರ್ ಫೆಸಿಲಿಟಿಯಲ್ಲಿ ಉಳ್ಕೊಂಡಿದ್ದಾರೆ ಅದ್ಭುತವಾಗಿ. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಒಂದು ನಮ್ಮ ತಂದೆ ತಾಯಿ ಪ್ಯೂರ್ ವೆಜಿಟೇರಿಯನ್ಸು. ಸೊ ಒಂದು ಬ್ರಾಕೋಲಿ ರೆವಲ್ಯೂಷನ್ ಅಂತ ಒಂದು ಸಖತ್ತಾಗಿರೋ ಹೋಟೆಲ್ಲು, ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಹೋಗೋಣ ಅಂತ ಬುಕ್ ಮಾಡಿದ್ದೀನಿ. ಇವಾಗ ಟ್ಯಾಕ್ಸಿ ಕೂಡ ಬುಕ್ ಆಗಿದೆ. ಬನ್ನಿ ಹೋಗೋಣ. ಲೈಫಲ್ಲಿ ಫಸ್ಟ್ ಟೈಮು ನೀನು ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಫ್ಲೈಟ್ ಅಥವಾ ಡೊಮೆಸ್ಟಿಕ್ ಫ್ಲೈಟ್ ಹತ್ತಿಲ್ಲ? ಡೊಮೆಸ್ಟಿಕ್. ಭಾರತ ದೇಶದಲ್ಲಿ ಓಡಾಡಿದ್ದೀರಾ? ಅಯೋಧ್ಯೆಗೆ ಹೋದ್ವಿ, ಡೆಲ್ಲಿಗೆ ಹೋಗಿದ್ವಿ. ಬಟ್ ಭಾರತದಿಂದ ಹೊರಗೆ ಬರೋದಕ್ಕೆ ಇಂಟರ್ನ್ಯಾಷನಲ್ ಥಾಯ್ ಏರ್ವೇಸ್ ಅಲ್ಲಿ ಬಂದ್ರಲ್ಲ, ಹೆಂಗೆ ಅನಿಸ್ತು? ಅನುಭವ ಹೆಂಗಿತ್ತು? ತುಂಬಾ ಚೆನ್ನಾಗಿ. ಸರ್ವಿಸ್ ಬಟ್ ಗೊತ್ತಾಗೋದಿಲ್ಲ ಅಲ್ವಾ ಅಲ್ಲಾಡೋದು ಆ ಥರ. ಎಲ್ಲರೂ ಭಯ ಪಡ್ತಾರೆ ಜನರಲ್ಲಿ. ತುಂಬಾ ಚೆನ್ನಾಗಿ. ಊಟ ತಿಂಡಿ ಎಲ್ಲ ಕೊಟ್ರಾ? ಏನಿತ್ತು ಊಟ? ವೆಜಿಟೇರಿಯನ್, ಹಿಂದೂ ವೆಜಿಟೇರಿಯನ್ ಮೀಲ್ ಅಂತ ಬುಕ್ ಮಾಡಿದ್ರು. ಏನೇನಿತ್ತು ಅದರಲ್ಲಿ? ಅದೇ ರೈಸ್, ಕರಿ, ಒಂದು ರೊಟ್ಟಿ, ಒಂದು ಕರಿ, ಒಂದು ಬನ್ನು, ಬಟರು. ಬಿಯರ್ ಕುಡಿಲಿಲ್ಲ ಇನ್ನು? ಕುಡಿದ್ರು. ಬಿಯರ್ ಹಾಕ್ಬಿಟ್ರೆ ನಮ್ಮಪ್ಪ ಅಂತೂ ಇಂಥ ಫ್ಲೈಟಲ್ಲಿ ಫಸ್ಟ್ ಟೈಮ್ ಅಲ್ವಾ? ಯಾಕಂದ್ರೆ ಡೊಮೆಸ್ಟಿಕ್ ಫ್ಲೈಟ್ಸಲ್ಲಿ ಬಿಯರ್ ಹಾಕ್ಸಲ್ಲ,
ಕೊಡಲ್ವಲ್ಲ ಬಿಯರು, ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಬಿಯರ್ ಕೊಡ್ತಾರೆ. ಸೊ ಕೊನೆಗೂ ಒಂದು ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ನಮ್ಮ ಅಪ್ಪ ಬಿಯರ್ ಹಾಕ್ಬಿಟ್ರು. ವೆರಿ ಗುಡ್. ಹೆಂಗಿತ್ತು ಫ್ಲೈಟ್ ಹಾರಿದಾಗ, ಟೇಕ್ ಆಫ್ ಆದಾಗ ಫಸ್ಟ್ ಟೈಮ್? ಗಡಗಡ ಅಂತ ನಿಂಗಪ್ಪ ಅದು ಡೊಮೆಸ್ಟಿಕ್ ಫ್ಲೈಟಲ್ಲೂ ಅದೇ ಥರ ಏನಿಲ್ಲ, ಇಲ್ಲ ಸ್ವಲ್ಪ ದೊಡ್ಡದಲ್ವಾ? ದೊಡ್ಡದಲ್ವಾ, ಸ್ವಲ್ಪ ಜೋರಾಗೆ ಸೌಂಡ್ ಬಂತು, ಭಯ ಆಯ್ತು. ಮತ್ತೆ ಲ್ಯಾಂಡಿಂಗಲ್ಲಿ ಲ್ಯಾಂಡಿಂಗಲ್ಲೂ ಆಯ್ತು. ಅಯ್ಯಪ್ಪ, ಬೆಲ್ಟ್ ಎಲ್ಲ ಹಾಕೊಂಡು ಕೂತಿದ್ರಾ? ಓಕೆ. ಚಂದ್ರು ಅವರೆಲ್ಲ ಫುಲ್ ಹೆಲ್ಪ್ ಮಾಡಿದ್ರು ಅನ್ಸುತ್ತೆ ಪಾಪ ಅವರು. ಸೊ ಬರೀ ಅಲ್ಲ, ಹಿ ಹೆಲ್ಪ್ ಮೀ ರೈಟ್ ಫ್ರಮ್ ದ ಬಿಗಿನಿಂಗ್. ನಾನು ಫಾಲೋ ಅಪ್ ಮಾಡೋದ್ರಲ್ಲಿ ಅವರೇ ಬ್ಯಾಗು ಮುಟ್ಟಿಸ್ಲಿಲ್ಲ ನಮ್ಮ ಕೈ. ಮನೆಯಿಂದ ಹೊರಟ್ರ. ಚಂದ್ರು ಯಾರು ಅಂದರೆ ನಮ್ಮ ಪ್ರೀತಿಯ ರಾಕೇಶ್ ಅವರ ಮುದ್ದಿನ ತಮ್ಮ, ನಮ್ಮ ಆಪ್ತ ಸ್ನೇಹಿತರು, ಹಾಗೆ ವೇಟು ವರ್ಲ್ಡ್ನ ಅವಿಭಾಜ್ಯ ಅಂಗ. ಬರೀ ಚಂದ್ರು ಒಬ್ಬರೇ ಅಲ್ಲ, ಫ್ಲೈಯಿಂಗ್ ಪ್ರೇಮು, ನಮ್ಮ ಸುಧಾ ಮೇಡಮ್ಮು, ವನ್ಯಾ ಮೇಡಮ್ಮು, ಶಿವು, ಹಾಗೆ ನಮ್ಮ ಶಿವಮೊಗ್ಗ ಸುಜಿತ್ತು, ನವೀನು, ಎಲ್ಲರೂ ನೆನೆಸ್ಕೋಬೇಕು ಈ ಒಂದು ಕ್ಷಣದಲ್ಲಿ. ಎಲ್ಲರೂ ಈ ಒಂದು ಅಮೋಘವಾದ ಟೂರನ್ನು ಪ್ಲ್ಯಾನ್ ಮಾಡಿದ್ರು. ಯಾಕೆಂದರೆ ಇದು ಬರೀ ಒಬ್ರಿಗೆ ಮಾಡಿರೋದಲ್ಲ, ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ ನಮ್ಮ ಕನ್ನಡಿಗರು. ಅದರಲ್ಲಿ ನಮ್ಮ ತಂದೆ ತಾಯಿ ಕೂಡ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅನ್ನೋದನ್ನ ಆಮೇಲೆ ಹೇಳ್ತೀವಿ. ಸ್ವಲ್ಪ ಸರ್ಪ್ರೈಸ್ ಎತ್ಕೊಂಡು ಹೋಗೋಣ, ಚೂರು ಚೂರೆ. ಸದ್ಯಕ್ಕೆ ಹೊಟ್ಟೆಗೆ ಏನಾದ್ರು ಬೀಳಬೇಕು. ಈ ನನ್ನ ಮಗ ಟ್ಯಾಕ್ಸಿ ಒಂದು ಬರ್ತಾನೆ ಇಲ್ವಲ್ಲ. ಆಮೇಲೆ ಇನ್ನೊಂದು ಕೇಳೋದು ಮರ್ತ್ಬಿಟ್ಟೆ, ಇದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೆಂಗಿದೆ ಹೊಸದು? ಅಮೇಜಿಂಗ್. ಎಲ್ಲ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್. ಯಾವುದು ಇಲ್ಲ ಬಿಡು, ಎಷ್ಟು ಚೆನ್ನಾಗಿ ಮೇಂಟೈನ್. ಟ್ಯಾಕ್ಸಿ ಬಂದಿದೆ, ಒಳ್ಳೆ ಟ್ಯಾಕ್ಸಿ, ಹೋಂಡಾ ಸಿವಿಕ್. ಸಖತ್ತಾಗಿರ್ತಾರೆ ಇಲ್ಲಿ ಹಿಂದೆ. ಇಲ್ಲಿ ಜನ ಥೈಲ್ಯಾಂಡ್ ಜನ, ನಮ್ಮಮ್ಮ ಹೇಳ್ತಾ ಇರ್ತಾರೆ ಥೈಲ್ಯಾಂಡ್ ಜನ ಸ್ಮಾರ್ಟ್ ಆಗಿ ಕೆಂಪಗೆ ಬೆಳ್ಳಗಿರ್ತಾರೆ. ಬೆಳ್ಳಗೆ ಇದ್ದಾರೆ. ಹುಡುಗಿರು ಇದನ್ಸುತ್ತೆ, ಅರ್ಧಕ್ಕರ್ಧ ಹುಡುಗಿರಲ್ಲ ಇಲ್ಲಿ, ಲೇಡಿ ಬಾಯ್ಸ್ಗಳು ಹುಷಾರು. ಹೌದಾ? ಫಿಲಿಪೀನ್ಸ್ ಅಲ್ಲಂತೂ, ಮನಿಲಲ್ಲಿ ಎಸ್ಪೆಷಲಿ ಅರ್ಧಕ್ಕರ್ಧ ಲೇಡಿ ಬಾಯ್ಸ್, ಅರ್ಧಕ್ಕರ್ಧ. ನೀವೇ ನೋಡಿದ್ರಲ್ಲ. ಫಸ್ಟ್ ಟೈಮ್ ನಮ್ಮ ತಂದೆ ತಾಯಿ ಫಾರಿನ್ ನಾಡಿನಲ್ಲಿ ಬೀದಿಯಲ್ಲಿ ಓಡಾಡ್ತಾ ಇದ್ದಾರೆ. ನೋಡು ಬಜ್ಜಿ ಬೋಂಡ ಇಲ್ಲಿದು, ಥೈಲ್ಯಾಂಡ್ ಬಜ್ಜಿ ಬೋಂಡ ಚೆನ್ನಾಗಿ ಮಾಡಿದ್ದಾನೆ, ಒಂಥರ ಪಕ್ಕಾ ಲೋಕಲ್ ಸ್ಟೈಲಲ್ಲಿದೆ. ಅಪ್ಪ ಅಮ್ಮಂಗೋಸ್ಕರ ಸ್ಪೆಷಲ್ ರಿಸರ್ವೇಶನ್. ವಾವ್, ನೋಡಿ ಬೇರೆ ಯಾರಿಗೂ ಇಲ್ಲ, ನಮಗೆ ಮಾತ್ರ ರಿಸರ್ವೇಶನ್. ಬ್ರಾಕೊಲಿ ರೆವಲ್ಯೂಷನ್ ನೋಡಿ ಏನ್ ಬೇಕು ಅಂತ. ಯಾವುದೋ ಇಂಜಿನಿಯರಿಂಗೋ ಮೆಡಿಕಲ್ ಎಕ್ಸಾಮ್ಗೋ ಓದೋ ಥರ ಕೊಟ್ಟಿದ್ದಾನೆ ಬುಕ್ ಅಲ್ವಾ? ನೋಡಿ ಇಲ್ಲಿ ಕೊಡ್ತಾರೋ ಗ್ಲಾಸ್ ಕೂಡ ಬಹಳ ಡಿಫ್ರೆಂಟ್ ಆಗಿದೆ ಅಲ್ವಾ? ಚೆನ್ನಾಗಿ ಕೊಟ್ಟಿದ್ದಾರೆ. ಅಪ್ಪ ಅಮ್ಮ ಬಿಸಿನೀರು ತರಿಸ್ಕೊಂಡ್ರು, ನಾವು ಇದೇ ತಣ್ಣೀರು ಕುಡಿತಾ ಇದೀವಿ. ಇದಕ್ಕೊಂದು ಗೊತ್ತಾಗ್ತಾ ಇದೆ ನಿಮಗೆ ಫೀಲಿಂಗು? ಇದಕ್ಕೆ ಸೌತೆಕಾಯಿ ಹಾಕಿದ್ದಾರೆ, ಸೌತೆಕಾಯಿನ ಇನ್ಫ್ಯೂಸ್ ಮಾಡಿದ್ದಾರೆ. ಎಷ್ಟು ರಿಫ್ರೆಶಿಂಗ್ ಆಗಿದೆ ಗೊತ್ತಾ? ಕೊಡೋಗೆ ಅಪ್ಪಗೆ ಅಲ್ವಾ? ಇನ್ಫ್ಯೂಸ್ ಮಾಡ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಇಟ್ಟಿದೆ ನೋಡಿ ಇನ್ಫ್ಯೂಷನ್. ಅದನ್ನ ನೆನೆಸಿ ಇಟ್ಟಿರ್ತಾನೆ ತುಂಬಾ ಹೊತ್ತು. ಫ್ರೆಶ್ ತರಕಾರಿಗಳನ್ನ ಹಾಕಿ ನೆನೆಸಿರ್ತಾರೆ. ಮನೇಲಿ ನೀನ್ ಮಾಡ್ಬೋದು. ವೀಗನ್ಸ್ ಕೂಡ ಈ ಒಂದು ರೆಸ್ಟೋರೆಂಟ್ ಬಹಳ ಸೂಟಬಲ್. ಯಾವುದೇ ರೀತಿಯ ಡೈರಿ ಪ್ರಾಡಕ್ಟ್ಸ್ ಅಥವಾ ಅನಿಮಲ್ ಪ್ರಾಡಕ್ಟ್ಸ್ ಇಲ್ಲಿ ಬಳಕೆ ಮಾಡಲ್ಲ. ಮತ್ತೆ ಏನ್ ಜ್ಯೂಸ್ ಆರ್ಡರ್ ಮಾಡಿದೀವಲ್ಲ, ಇದನ್ನೆಲ್ಲ ಫ್ರೆಶ್ ಆಗಿ ಇಲ್ಲೇ ಸ್ಟೀಲ್ ಮಾಡಿ ಇಮಿಡಿಯೇಟ್ಲಿ ಕೊಡ್ತಾರಂತೆ. ಅಟ್ಲೀಸ್ಟ್ ನೋಡಬಹುದು. ನಮಗೆ ನೀರು ಕೊಟ್ಟರಲ್ಲ, ಆ ನೀರು ಇದರಿಂದ ಕೊಟ್ಟಿರೋದು. ಇದ್ರೊಳಗೆ ನೀವು ನೋಡ್ಬೋದು ಮಿಂಟು, ಸೌತೆಕಾಯಿ ಮತ್ತೆ ಇನ್ನೊಂದು 2-3 ತರಕಾರಿ ಹಾಕಿದ್ದಾರೆ. ಅದರಿಂದ ಆ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಬರ್ತಾ ಇದೆ. ನೀವುಗಳು ಮನೇಲಿ ಮಾಡ್ಬೋದು. ಈ ಥರ ಕುಡಿಯುವಂತಹ ಲೋಟಗಳು ಊಟ ಬಂತು. ಇದರ ಹೆಸರು ಲಾಪಥಾ ಅಂದ್ಬಿಟ್ಟು ಟೀ ಲೀವ್ಸ್ ಇಂದ ಮಾಡುವಂತಹ ಸಲಾಡ್. ಗಾರ್ಲಿಕ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪಕ್ಕದಲ್ಲಿ, ಮತ್ತೆ ನಿಂಬೆ ಹಣ್ಣು ಕೊಟ್ಟಿದ್ದಾರೆ ಮೇಲ್ಗಡೆ ಇಟ್ಕೊಳ್ಳೋದಕ್ಕೆ. ಏನಿದು ಸಲಾಡ್? ಟೀ ಎಲೆಯಿಂದ ಮಾಡಿರೋ ಸಲಾಡ್. ಸುಂದರೇಶ್ ಫೋಟೋಗ್ರಫಿ ಮಾಡ್ತಾ ಇದ್ದಾರೆ. ಕಾಲಿಫ್ಲವರ್ ಕ್ರೀಮ್ ಸಾಸ್, ಅಂದ್ರೆ ಚೀಸ್ ಅನ್ನ ಯೂಸ್ ಮಾಡಲ್ಲ ವೀಗನ್ಸ್, ಅದಕ್ಕೋಸ್ಕರ ಕಾಲಿಫ್ಲವರ್ ಇಂದ ಮಾಡಿರುವಂತಹ ಚೀಸು ಮತ್ತೆ ಮಶ್ರೂಮ್ಸ್ ನ ಸ್ಪೆಗೆಟಿನ ಬಳಕೆ ಮಾಡಿ ಮಾಡಿರುವಂತಹ ಒಂದು ಡಿಶ್. ವಿಚಿತ್ರ ಅನಿಸ್ತದೆ ಅಲ್ಲ? ಮಶ್ರೂಮ್ ಈ ತರ ಇದೆ ನೋಡ. ಇದು ನಗೆಟ್ಸ್ ತರ ಏನೋ ಕೊಟ್ಟಿದ್ದಾರೆ, ಪಕೋಡಾ ತರ. ಇದು ಬ್ರಾಕೊಲಿ ಸಲಾಡ್, ಫ್ರೆಶ್ ವೆಜಿಟೇಬಲ್ ಜ್ಯೂಸ್ ಹೇಳಿದ್ವಿ ನೋಡಿ ಇಲ್ಲಿ ಹಿಂಗೆ ಕೊಟ್ಟಿದ್ದಾರೆ ಅಂತ. ಇದನ್ನ ನಾವು 4 ಜನನ ಶೇರ್ ಮಾಡ್ಕೊಳ್ಳೋದು. ಸಕ್ಕರೆ ಇರಲ್ಲ. ಚಿಯರ್ಸ್. ಚಿಯರ್ಸ್. ಲೆಮನ್, ಜಿಂಜರು, ಬ್ರೋಕೊಲಿನ ಗೊತ್ತಾಗಿದೆಲ್ಲ. ಪೈನಾಪಲ್ ಇದೆ ಇದರಲ್ಲಿ. ಪೈನಾಪಲ್, ಲೈಮು, ಪುದೀನ ಮತ್ತೆ ಶುಂಠಿ ಮತ್ತೆ ಬ್ರಾಕೊಲಿ. ತುಂಬಾ ಚೆನ್ನಾಗಿದೆ. ಬರ್ಗರಾ? ಕಪ್ಪು ಬರ್ಗರು. ಏನ ಸೀದೋದಂಗೆ ಕಪ್ಪು ಬಣ್ಣ ಅಷ್ಟೇ, ಇದು ಸೀದೋಗಿಲ್ಲ ಅಲ್ವಾ? ಇದು ಜಾಕ್ ಫ್ರೂಟ್, ಹಲಸಿನ ಹಣ್ಣಲ್ಲಿ ಮಾಡಿರುವಂತಹ ಡಿಶ್. ಹಲಸಿನಕಾಯಿ, ಸಾರಿ.
ಇದು ಟಾಮ್ ಯಮ್ ಸೂಪ್ ಅಂದ್ಬಿಟ್ಟು ಇಡೀ ಥೈಲ್ಯಾಂಡ್ ದೇಶದಲ್ಲಿ ಅತ್ಯಂತ ಪಾಪ್ಯುಲರ್ ಆದ ಪ್ರಿಯವಾದ ಸೂಪ್. ವೆಜಿಟೇಬಲ್ಸಲ್ಲಿ ನಿಮಗೆ ಕೊಟ್ಟಿರೋದು. ಜನರಲಿ ಇದಕ್ಕೆ ಚಿಕನ್ನು ಅಥವಾ ಬೇರೆ ಬೇರೆ ಮೀಟ್ಸ್ ಯೂಸ್ ಮಾಡ್ತಾರೆ. ಇದು ವೀಗನ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಮಶ್ರೂಮ್ ಯೂಸ್ ಮಾಡಿದ್ದಾರೆ ಅದ್ರ ಬಗ್ಗೆ. ಇದನ್ನು ಆ್ಯಕ್ಚುಲಿ ತಿನ್ನಬೇಕಾಗಿರೋದು ಚಾಪ್ಸ್ಟಿಕ್ಸಲ್ಲಿ. ಥೈಲ್ಯಾಂಡಿಗೆ ಬಂದಮೇಲೆ ಇದನ್ನು ನೀವು ಕಲೀಲೇಬೇಕು. ಬೇರೆ ಕಡೆ ಎಲ್ಲ ಚಾಪ್ಸ್ಟಿಕ್ಸು ಮರದಲ್ಲಿ ಕೊಟ್ಟಿರ್ತಾರೆ, ಇದರಲ್ಲಿ ಸ್ಟೀಲಲ್ಲಿ ಕೊಟ್ಟಿದ್ದಾರೆ. ಇಬ್ಬರು ತೊಗೊಳ್ಳಿ ಚಾಪ್ಸ್ಟಿಕ್ಸು, ಎರಡೆರಡು ಚಾಪ್ಸ್ಟಿಕ್ಸ್ ತಗೋ. ಹಂಗಲ್ಲಪ್ಪ, ಅಯ್ಯ ನೀನು ಒಳ್ಳೆ ಹಿಂಗೆ ಏನದು ಏನು ಅನ್ಕೊಟ್ರಿ ಅದನ್ನು ಹಿಂಗೆ ನೋಡಿಲಿ, ಇಲ್ಲಿ ನೋಡು, ಸೂಜಿ ಇಟ್ಕೊತಿಲ್ಲ ಹಂಗೆ ಸೈಡ್ಗೆ ಹಿಂಗೆ ನೋಡು. ಇವಾಗ ಹೆಂಗೆ ತಿನ್ನೋದಂದ್ರೆ ಇದೆ ನೋಡು, ಇದೆಯಲ್ಲ ಒಳ್ಳೆ ಅಮ್ಮ ಎತ್ಕೊಳ್ತೀವಿ, ಫೋರ್ಕ್ ಥರ ತಿಂತ ಈಗ ಒಂದೇನಾದ್ರು ತಗೋ ನೋಡು, ಮಶ್ರೂಮ್ ಬೇಕಲ್ವಾ, ಅದನ್ನು ಮಾತ್ರ ಎತ್ಕೋ ಪ್ರೆಸ್ ಇಟ್ಕೋ ಅದನ್ನು ಹಿಂಗಾರು ಹಿಡಿ ಬಿಡ್ಬೇಡ, ಹಿಡಿ ನೀನು ಹಿಡಿದೆ, ಹಿಡಿ, ನೋಡು ಬಂತು, ಕರೆಕ್ಟು ಅಷ್ಟೇ. ನೀನು ಒಂದಿನ ಹಿಡಿಯಪ್ಪ, ಬಂತಲ್ಲ, ಹೋಯ್ ಕಲ್ತೇ ಬಿಟ್ರು ಸರ್. ನೋಡಿರಿ ಏನು ಹೇಳ್ದೆ? ಹತ್ರ ನೀನು ಹೋಗ ಹತ್ರಕ್ಕೆ, ನೀನು ನನ್ನ ಹತ್ರ ತಗೋಬೇಡ. ಟ್ರೈ ಮಾಡಪ್ಪ. ತಿಂತ ಇರಲ್ಲ. ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಗೆ ಎಸ್ಪೆಷಲಿ ಫಾರಿನ್ ಕಪಲ್ಸ್, ಬೇರೆ ಬೇರೆ ಯುರೋಪಿಯನ್ ಕಂಟ್ರೀಸು, ಅಮೇರಿಕಾದವರು ಧೈರ್ಯವಾಗಿ ಬಂದಿಲ್ಲಿರ್ತಾರೆ. ಎಲ್ಲ ಕಡೆ ಓಡಾಡ್ತಾರೆ, ಸೌತ್ ಈಸ್ಟ್ ಏಷ್ಯಾಲಿ, ಇಡೀ ವರ್ಲ್ಡ್ ಓಡಾಡ್ತಾರೆ. ಅದೇ ನಾವು ಭಾರತೀಯರು ಸ್ವಲ್ಪ ಹೆದರ್ಕೋತೀವಿ, ಯಾಕಂದರೆ ನಮ್ಮಲ್ಲಿ ಟ್ರಾವೆಲ್ ಕಲ್ಚರ್ ಇಲ್ಲ ಅಲ್ವಮ್ಮ. ನೋಡಿ, ನೀನು ಎಷ್ಟು 65ನೇ ವಯಸ್ಸಲ್ಲಿ 65 ಇವಾಗ ನಿನಗೆ? 63ರಲ್ಲಿ ಫಸ್ಟ್ ಟೈಮ್ ಫಾರಿನಿಗೆ ಬಂದಿದೆಯಾ. ಅಪ್ಪ 71ರಲ್ಲಿ ಫಸ್ಟ್ ಟೈಮ್ ಫಾರಿನಿಗೆ ಬಂದಿದ್ದಾರೆ. ಆದರೆ ಮಿಕ್ಕಿದ ಕಡೆ ದೇಶಗಳಲ್ಲೆಲ್ಲ ಆಲ್ಮೋಸ್ಟ್ ಈಗ ನೋಡಿ, ಇವತ್ತು ಫ್ಲೈಟಲ್ಲಿ ಒಬ್ಬಳು ಹುಡುಗಿ ಸಿಕ್ಕಿದ್ಲು, ಆಸ್ಟ್ರೇಲಿಯಾ ದೇಶದ ಹುಡುಗಿ, 13ನೇ ವರ್ಷದಿಂದ ಟ್ರಾವೆಲ್ ಮಾಡ್ತಾಳಂತೆ. ಇವಾಗ 27ಗೆ ಫಾರ್ಮಸಿಸ್ಟು, ಅವಳೇ ದುಡ್ಡನ್ನ ಕೂಡಿಟ್ಕೊಂಡು ಅವಳೇ ಸೋಲೋ ಟ್ರಾವೆಲ್ ಮಾಡ್ತಾಳೆ. 6 ತಿಂಗಳು ಕೆಲಸ ಮಾಡ್ತಾಳಂತೆ, 6 ತಿಂಗಳು ಟ್ರಾವೆಲ್ ಮಾಡ್ತಾಳಂತೆ. ಸೊ ಅದರಿಂದ ಅವಳಿಗೆ ಕೇಳಿದೆ ನಾನು, ಯಾಕೆ ಟ್ರಾವೆಲ್ ಮಾಡ್ತೀಯ, ಏನು ಇಷ್ಟ ಅಂತ. ಹೊಸ ಕಲ್ಚರು, ಹೊಸ ಭಾಷೆ, ಹೊಸ ಜನ, ಹೊಸ ಊಟ ತಿಂಡಿ, ಅದರಿಂದ ನಾನು ತುಂಬ ಕಲಿತಾ ಇದ್ದೀನಿ. ನನಗೂ ಏನು ಮಾಡಬೇಕು ಲೈಫಲ್ಲಿ ಅನ್ನೋದು ಒಂದು ವಿಷನ್ ಬರ್ತಾ ಇದೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಬಟ್ ನಮ್ಮಲ್ಲಿ ಯಾವಾಗಲೂ ನಾವು ಬರೀ ಓದು ಬರೀ ಅಲ್ಲಿಗೆ ಸೀಮಿತವಾಗಿ ಅವ್ರುಗಳು ಏನು ಹೊಸ ಕಲಿಯಲ್ಲ. ಬುಕ್ ಚೆನ್ನಾಗಿ ಓದ್ತಾರೆ, ರೋಡ್ ಕ್ರಾಸ್ ಮಾಡೋಕ್ಕೆ ಬರಲ್ಲ. ಎಷ್ಟೋ ಜನಕ್ಕೆ ನೀನು ನೋಡು ಸಖತ್ ಬುದ್ಧಿವಂತರು, ಆದರೆ ಅವ್ರಿಗೆ ರೋಡಲ್ಲಿ ಬಿಟ್ಟರೆ ಈ ಕಡೆ ಆ ಕಡೆ ಹೋಗೇ ಬರಲ್ಲ. ಸೊ ಆ ಥರ ಸಿಚುವೇಶನ್. ರಿಯಲ್ ಲೈಫ್ ಕಲಿಬೇಕು ಅಂದರೆ ನಿಜವಾಗ್ಲೂ ಪ್ರವಾಸ. ಇವತ್ತು ಅವಳು ನನ್ನ ಪಕ್ಕ ಕೂತಿದ್ಲು ಮನಿಲಾಯಿಂದ ಇಲ್ಲಿಗೆ ಬರ್ಬೇಕಾರೆ. ಎಷ್ಟು ಚೆನ್ನಾಗಿ ಮಾತಾಡೋದು, ಎಷ್ಟು ಒಳ್ಳೆ ವಿಷಯ ಹೇಳೋದು ಗೊತ್ತಾ. ಇಲ್ಲ, ಟ್ರಾವೆಲಿಂದ ಅದೊಂದು ಮಾತ್ರ ನಿಜವಾಗ್ಲೂ ಕಲಿಬೇಕಾಗಿಲ್ಲ. ಮಧ್ಯ ಬಿಡ್ತೀನಿ ನಿಮ್ಮನ್ನು ಥೈಲ್ಯಾಂಡಲ್ಲಿ 5 hours ನಾನು ಸಿಗೋಲ್ಲ ನಿಮಗೆ. ಹೌದು, ಬಿಟ್ಟು ಹೋಗ್ತೀನಿ, ಗ್ಯಾರಂಟಿ ಬಿಟ್ಟು ಹೋಗ್ತೀನಿ. ನೀನು ಅಪ್ಪ ಮ್ಯಾನೇಜ್ ಮಾಡಬೇಕು, ಏನು ಅಲ್ವಾ, ಬಿಟ್ಟೋಲ್ಲ. ಒಳ್ಳೆ ವೀಗನ್ ಊಟ ತಿಂಡಿ ಆಯಿತು. ಹೆಂಗೆ ಸಮಯ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿತ್ತು ಊಟ ತಿಂಡಿ. ಈಗಷ್ಟೇ ಇನ್ನೊಂದು ಜಾಗಕ್ಕೆ ಹೊರಡ್ತಾ ಇದ್ದೀವಿ. ಹೊರಡೋ ಮುಂಚೆ ಒಂದು ಒಳ್ಳೆ ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡೆ. ಎಲ್ಲರೂ ಅನ್ಕೋತಾರೆ ಥೈಲ್ಯಾಂಡ್ ಅಥವಾ ಬ್ಯಾಂಕಾಕ್ ಅಂದರೆ ಬರೀ ಬೂಮ್ ಅಥವಾ ಬರೀ ಬೇರೆ ಬೇರೆ ವಿಚಾರಕ್ಕೋಸ್ಕರ ಮಾತ್ರ ಬರೋದು ಅಂತ. ಆದರೆ ಫ್ಯಾಮಿಲಿ ಜೊತೆಗೂ, ಅಪ್ಪ ಅಮ್ಮಂದ್ರ ಜೊತೆಗೂ, ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಇಡೀ ಕುಟುಂಬದ ಜೊತೆಗೂ ಕೂಡ ನೀವು ಬ್ಯಾಂಕಾಕ್ ಅಥವಾ ಥೈಲ್ಯಾಂಡ್ನ ಯಾವ ರೀತಿ ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋದನ್ನು ಮುಂದಿನ 4-5 ದಿವಸಗಳಲ್ಲಿ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ತನ್ನ ತಂದೆ ತಾಯಿಯೊಂದಿಗೆ ತೋರಿಸಲಿದ್ದಾನೆ. ಸಖತ್ತಾಗಿರುತ್ತೆ. ಸ್ಟೇ ಟ್ಯೂನ್ಡ್. ನಾನು ಥೈಲ್ಯಾಂಡ್ ದೇಶಕ್ಕೆ ಬಂದಿದ್ದು ಫಿಲಿಪೀನ್ಸ್ ದೇಶದ ಸೀರೀಸ್ನ ಅರ್ಧದಲ್ಲೇ ಮುಗಿಸಿ ಬಂದೆ, ಸರ್ಪ್ರೈಸ್ ಕೊಡೋಣ ನಿಮಗೆ ಅಂತ. ಆದರೆ ನಮ್ಮ ತಂದೆ ತಾಯಿ ತಮ್ಮ ಜೀವನದ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಪ್ರವಾಸವನ್ನ ಇಬ್ಬರೇ ಮಾಡಿಬಿಟ್ರ. ಏರ್ಪೋರ್ಟಲ್ಲಿ ಕಾಂಪ್ಲಿಕೇಶನ್ ಆಗಿಲ್ವಾ, ಆಮೇಲೆ ವೀಸಾ, ಇಮಿಗ್ರೇಷನ್, ಅದು ಇದು, ಹೋಟೆಲ್ ಚೆಕ್ ಇನ್ನು, ಮತ್ತೆ ಏನೇನೋ ಬೇರೆ ಬೇರೆ ಡಾಕ್ಯುಮೆಂಟೇಶನ್, ಅದಕ್ಕೆಲ್ಲ ಏನ್ ಮಾಡಿದ್ರಿ ಅಂತ ನಿಮ್ಮಲ್ಲಿ ಕ್ವಶನ್ ಬರ್ಬೋದು. ಅದಕ್ಕೆ ಉತ್ತರ ಕರುನಾಡಿನ ಅಚ್ಚುಮೆಚ್ಚಿನ ನಂಬರ್ 1 ಟ್ರಾವೆಲ್ ಕಂಪನಿ ವೇ ಟು ವರ್ಲ್ಡ್. ಅವ್ರಿರ್ಬೇಕಾದ್ರೆ ನಮ್ಗೇನ್ ಚಿಂತೆ.
ತಂದೆ ತಾಯಿನ ಮನೆಯಿಂದ ಪಿಕಪ್ ಮಾಡಿ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಏರ್ಪೋರ್ಟ್ ಅಲ್ಲಿ ಫಾರ್ಮಾಲಿಟೀಸ್ ಎಲ್ಲ ಫಿನಿಶ್ ಮಾಡಿ ಇಮಿಗ್ರೇಷನ್ ಮುಗಿಸಿ ಸೆಕ್ಯೂರಿಟಿ ಮುಗಿಸಿ ಬೋರ್ಡಿಂಗ್ ಮಾಡಿಸಿ ಅದಾದ್ಮೇಲೆ ಅಲ್ಲೂ ಕೂಡ ನೋಡ್ಕೊಂಡು ಬ್ಯಾಂಕಾಕ್ ಏರ್ಪೋರ್ಟ್ ಅಲ್ಲಿ ಇಳಿದು ಅಲ್ಲಿಂದ ಮಿನಿ ವ್ಯಾನ್ ಅಲ್ಲಿ ಹೋಟೆಲಿಗೆ ಕರ್ಕೊಂಡ್ಬಂದು ಹೋಟೆಲ್ ಚೆಕ್ ಇನ್ ಮಾಡಿಸಿ ಪ್ರತಿಯೊಂದು ಪ್ರಾಸೆಸ್ನು ಮಾಡಿಸಿದ ನಂತರವೇ ನಾನು ಬಂದು ಬ್ಯಾಂಕಾಕ್ ಅಲ್ಲಿ ಇಳಿದಿದ್ದು. ನನಗೆ ಎಷ್ಟು ಸುಗಮ ಮಾಡಿಕೊಟ್ರು ಅಂದ್ರೆ ಒಂದು ಚೂರು ಚಿಂತೆ ಆಗದಂಗೆ ನಮ್ಮ ತಂದೆ ತಾಯಿಯನ್ನ ನನ್ನ ಲೈಫಿನ ಬಹಳ ಮುಖ್ಯವಾದ ಒಂದು ಇವೆಂಟ್ಗೋಸ್ಕರ ಕರ್ಕೊಂಡ್ಬಂದ್ರು. ಆ ಸರ್ಪ್ರೈಸ್ ಏನು ಅಂತ ಮುಂದಿನ ಎಪಿಸೋಡ್ಸ್ ಅಲ್ಲಿ ಗೊತ್ತಾಗುತ್ತೆ. ಬನ್ನಿ ಆಮೇಲೆ ಕಾಣಿಸ್ತದೆ ಡಿಸ್ಪೆನ್ಸರಿ ಕೆಫೆ ಅಂದ್ಬಿಟ್ಟು. ಡಿಸ್ಪೆನ್ಸರಿ ಅಂಡ್ ಕೆಫೆ ಅಂದ್ರೆ ಜನರಲಿ ಮುಂಚೆ ಡಿಸ್ಪೆನ್ಸರಿ ಅಂದ್ರೆ ಏನು, ಮೆಡಿಕಲ್ ಶಾಪ್ಗೆ ಡಿಸ್ಪೆನ್ಸರಿ ಅನ್ನೋರು. ಇಲ್ಲಿ ಥೈಲ್ಯಾಂಡ್ ಅಲ್ಲಿ ಎಸ್ಪೆಷಲಿ ಬ್ಯಾಂಕಾಕ್ ಅಲ್ಲಿ ಡಿಸ್ಪೆನ್ಸರಿ ಅಂದ್ರೆ ಪಟಾಯಲ್ಲೂ ಇದೆ, ಎಲ್ಲ ಕಡೆ ಇದೆ. ಇವಾಗ ಥೈಲ್ಯಾಂಡ್ ಅಲ್ಲಿ ಏನು ಶಿವ ಬೊಂಬೊಂಬೊಲೆ ಮಾಡ್ತಿದ್ರಲ್ಲ, ಇದು ಗಾಂಜಾ, ಆ ಎಲೆಗಳನ್ನು ಇಲ್ಲಿ ಮಾರ್ತಾರೆ. ಅಂದರೆ ಅದನ್ನು ಸೊ ವೀಡ್ ಅಂತ ಏನು ಹೇಳ್ತಾರೆ ಅದನ್ನು ಅಫಿಷಿಯಲಿ ಮಾರ್ತಾರೆ. ಇವಾಗ ಅದು ಮುಂಚೆ ಇದ್ದಿದ್ದು ಅದು ಇಲ್ಲೀಗಲ್ಲು, ಇವಾಗ ಅದೇ ಲೀಗಲ್ ಆಗಿಬಿಟ್ಟು ಒಂಥರ ಹೆಲ್ತ್ ಬೆನಿಫಿಟ್ಸ್ ಅಥವಾ ಮೆಡಿಸಿನಲ್ ವಿಚಾರಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಅದರಲ್ಲೇ ಕೇಕ್ ಮಾಡ್ತಾರೆ, ಕುಕೀಸ್ ಮಾಡ್ತಾರೆ, ಚಾಕ್ಲೇಟ್ ಮಾಡ್ತಾರೆ, ಅದರ ಎಲಿಮೆಂಟ್ಸ್ ಇಟ್ಕೊಂಡು. ನೋಡಿ ಅಲ್ಲೊಂದು ಕಾಣಿಸ್ತಾ ಇದೆ ನಿಮಗೆ ಮುಂದೆ, ನೋಡಲ್ ಮುಂದೆ ಅಲ್ಲಿ ಹಸಿರು ಎಲೆ ಹತ್ರ ಕಾಣಿಸ್ತಾ ಇದೆ. ನಾನು ನೋಡು ಚೂ ಹೆಂಪ್ ಅಂದ್ಬಿಟ್ಟು ಅದು ಕೂಡ ಅದೇ ಆ ಥರ ಹಸಿರೆಲೆ ಇದ್ರೆ ಎಲ್ಲೆಲ್ಲೋ ಇರುತ್ತೋ ಅವೆಲ್ಲ ಈ ಥರದ ಅಂಗಡಿಗಳು. ಅಲ್ಲೂ ಕೂತ್ಕೊಂಡು ಸೇದ್ಬೋದು, ಅದು ತಿನ್ಬೋದು, ಅಥವಾ ಬೇರೆ ಕಡೆ ಹೋಗ್ಬೋದು. ಬಟ್ ಪಬ್ಲಿಕಲ್ಲಿ ಮಾಡೋಂಗಿಲ್ಲ ಅಷ್ಟೇ. ನೋಡಲ್ಲಿ ಏರಿಯಾ ಮಾಡಿದ್ದಾರೆ ಮಾಡೋದಕ್ಕೆ ಅಂತಾನೆ. ಸೊ ಇದೊಂದು ನಿಮಗೆ ನೋಡೋಕೆ ಸಿಗೋದು ಡೈರೆಕ್ಟಾಗಿ ಈ ದೇಶದಲ್ಲೇ. ಇದು ಬಿಟ್ಟರೆ ನೆದರ್ಲ್ಯಾಂಡ್ಸಲ್ಲಿ ಒಂಚೂರಿದೆ. ಅಮೇರಿಕಲ್ಲೂ ಕೆಲವು ಪ್ರಾಂತ್ಯಗಳಲ್ಲಿ ಇವಾಗ ಸ್ವಲ್ಪ ಲೀಗಲೈಸ್ ಮಾಡಿದ್ದಾರೆ. ಮೆಡಿಕಲ್ ಮ್ಯಾರಿವಾನಾ ಅಂತ ಹೇಳ್ತಾರೆ ಅದನ್ನು. ಸೊ ಬಂದು ರೀಚ್ ಆಗಿದ್ದೀವಿ ಬೋಟ್ ಜಾಗಕ್ಕೆ, ಪಯರ್ಗೆ. ನಮ್ಮದು ಬಿಲ್ಲು 241 ರೂಪಾಯಿ ಆಗಿದೆ. 241 ಏನಂತಾರೆ ಥಾಯ್ ಬಾತು. ಅದಕ್ಕೆ ನಮ್ಮಮ್ಮ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಹೇಳೋಂಗಿಲ್ಲ ಈ ದೇಶದಲ್ಲಿ. ಹೌ ಟು ಸೇ ಥ್ಯಾಂಕ್ ಯು? ಅಲ್ಲಮ್ಮ ಟೀಚರ್ ಬ್ರೋ, ಟೀಚರ್ ಕಾಪುನ್ಕಾ. ಕಾಫು ಅಲ್ಲ, ಕಾಪುನ್ಕಾ. ವೆರಿ ಗುಡ್. ಇದು ಆಟೋ ಅಲ್ಲ, ಇದು ಟುಕ್ ಟುಕ್. ಆಮೇಲೆ ಟುಕ್ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಚೆನ್ನಾಗಿದೆ ನೋಡು. ಚಾಪ್ರೆಯ ಟೂರಿಸ್ಟ್ ಬೋಟ್. ಇಲ್ಲಿ ಒಳಗಿಂದ ಹೋದರೆ ನೀವು ಬ್ಯಾಂಕಾಕ್ ಸುತ್ತ ಬೋಟಲ್ಲಿ ಓಡಾಡ್ಬೋದು. ಹಾಂ, ಬರೀ ಟೂರಿಸ್ಟ್ಗೆ ಅಂತಲ್ಲ, ಸಾರ್ವಜನಿಕ ಸಾರಿಗೆ ರೂಪದಲ್ಲಿ ಮಾಡಿರೋದು ಇದನ್ನು. ನಿಮ್ಮ ಹತ್ರ ಇಂಟರ್ನ್ಯಾಷನಲ್ ಕಾರ್ಡ್ಸು ಇದ್ದರೆ ಈ ಥರ ATMsಲ್ಲಿ ವಿಡ್ರಾ ಮಾಡ್ಬೋದು. ಬಟ್ ನಿಮ್ಮದು ನಾರ್ಮಲ್ ಕಾರ್ಡ್ ಇದ್ದರೆ, ಇಂಟರ್ನ್ಯಾಷನಲ್ ಕಾರ್ಡ್ ಅಲ್ಲ ಅಂದರೆ ಚಾರ್ಜಸ್ ಹೆವಿ ಆಗಿಬಿಡುತ್ತೆ. ಸೊ ಬೆಟರ್ ಈ ಥರ ಥೈಲ್ಯಾಂಡ್ಗೆ ಬೇರೆ ದೇಶಕ್ಕೆ ಬಂದಾಗ ಇಂಟರ್ನ್ಯಾಷನಲ್ ಕಾರ್ಡನ್ನು ತೊಗೊಂಬನ್ನಿ. 0 ಫಾರೆಕ್ಸ್ ಚಾರ್ಜಸ್ ಇರಬೇಕು. ಇದು ಮೋಸ್ಟ್ ಕಾಮನ್ ಥೈಲ್ಯಾಂಡ್ ಡ್ರೆಸ್ಸು. ಈ ಥರ ಆನೆ ಇದ್ದರೆ ಎಲ್ಲರೂ ಹಾಕೊಂಡು, ಫಾರಿನ್ ಟೂರಿಸ್ಟ್ಗಳು ಇದನ್ನು ಹಾಕೊಂಡು ಓಡಾಡ್ತಾ ಇರ್ತಾರೆ. ತೆಳುವಾಗಿರುತ್ತೆ, ಚೆನ್ನಾಗಿರುತ್ತೆ. ಅಮ್ಮಂಗೆ ಸ್ವಲ್ಪ ಮಂಡಿ ನೋವು ಜಾಸ್ತಿ ಇದೆ. ಸೊ ಆ ಥರ ಮಂಡಿ ನೋವು ಇದ್ದರೆ ಈ ಥರ ಆರಾಮಾಗಿ ತೊಗೊಂಬರ್ಬೋದು, ಮೆಟ್ಲತ್ತಬೇಕಾಗಿಲ್ಲ. ಈಗ ಬೋಟಿಗೆ ಟಿಕೆಟ್ ತೊಗೊಳ್ಳೋಣ. ಬೋಟಿಗೆ ಟಿಕೆಟ್ ಇದು ಕಾರ್ಡಲ್ಲಿ ಕೂಡ ತೊಗೋಬೋದು. ಹಾಯ್, ಹೌ ಆರ್ ಯು? ಸೊ ಇದು ರೂಟ್ ನೋಡಮ್ಮ, ಇದೇ ರೂಟು. ಇವಾಗ ನಾವು ಇಲ್ಲಿದ್ದೀವಿ, ಇಲ್ಲಿಂದ ನೋಡಿ ಇವೆಲ್ಲ ಇದೆ. ಈ ದಾರಿಲಿ ಹೋಗ್ತೀವಿ ನಾವು, ಈ ನದಿಯಲ್ಲಿ, ಆಯಿತಾ? ಈ ದಾರಿಲಿ ಎಲ್ಲಿ ಬೇಕೋ ನೀವು ಇಳ್ಕೊಬೋದು, ಎಲ್ಲಿ ಬೇಕೋ ಹತ್ಬೋದು. ಆ ಥರ ಹತ್ತಿ ಇಳಿಬೇಕು ಅಂದರೆ ಆಲ್ ಡೇ ರಿವರ್ ಪಾಸು 150. ಒಂದೇ ಒಂದು ಸಲ ಬೇಕು ಅಂದರೆ 40. ಈಗ ಯಾವ್ದಾದ್ರು ಒಂದೇ ಒಂದು ಡೆಸ್ಟಿನೇಷನ್ಗೆ ಹೋಗಬೇಕು ಅಂದರೆ ನಮ್ಮ ಆಸೆ ಇರೋದೇನು ಅಂದರೆ ಡೈರೆಕ್ಟ್ ಐಕಾನ್ ಸಿಯಾಮ್ಗೆ ಹೋಗಬೇಕು ಅಂತ, ಮಧ್ಯೆ ಎಲ್ಲೂ ಇಳಿಬಾರ್ದು ಅಂತ. ಸೊ ಬರೀ 1 ವೇ ಟಿಕೆಟ್ ತೊಗೊಳ್ಳೋಣ. ಮೇಡಮ್ ಗಿವ್ 3 ಟಿಕೆಟ್. 120 baht, please. ಥ್ಯಾಂಕ್ ಯು, ಬಾಯ್. ಸೊ ಬೋಟ್ ಬಂದಿದೆಯಪ್ಪ, ಇವರೆಲ್ಲ ವೆಯ್ಟ್ ಮಾಡ್ತಾರೆ ಅದಕ್ಕೇ. ನೋಡಿ ಹೆಂಗಿದೆ, ನದಿ ಜೋರಿದೆ ಇವತ್ತು, ಅಂತ ಇದೆ ವ್ಯೂ. ನೋಡಿ ಹೆಂಗಿದೆ. ಬೋಟ್ ಬಂದಿದೆ, ಬನ್ನಿ ಹೋಗಿ, ನಿಧಾನಕ್ಕೆ ಹೋಗಿ. ಚೆನ್ನಾಗಿದೆಯಾ? ಹಾಂ, ಅವರ ಮುಖದಲ್ಲಿ ಖುಷಿ ನೋಡಿದಾಗ ಖುಷಿ ಆಗುತ್ತೆ. ಇಷ್ಟ ಆಗ್ತಾ ಇದೆಯಾ? ಹಾಂ,
ಅಮ್ಮಂಗೆ ಮಂಡಿ ನೋವಿದೆ, ಸ್ವಲ್ಪ ಜಾಸ್ತಿ ಆಗಿದೆ, ಸ್ವಲ್ಪ ಹುಷಾರಾಗಿರ್ಬೇಕು. ಹತ್ಸತ್ ಕಮ್ಮಿ ಮಾಡಿದ್ದೀನಿ, ಬಟ್ ಮೇಲೆ ಹೋಗ್ಲಿಲ್ಲ ಅಂದ್ರೆ ವ್ಯೂ ಇರಲ್ಲ. ಅಲ್ಲಿ ನೋಡ್ತಾ ಇದೆಯಲ್ಲ ದೂರದಲ್ಲಿ, ಅದು ಪ್ರೈವೇಟ್ ಕ್ರೂಸು. ಅದರಲ್ಲಿ ನೀವು ಗ್ರೂಪ್ ಆಫ್ ಪೀಪಲ್ ಹೋಗ್ಬೋದು, ಅಥವಾ ನೀವಿಬ್ಬರೇ ಇದ್ರೂ ಊಟ ತಿಂಡಿ ಎಲ್ಲ ಅಲ್ಲೇ ಸಿಗುತ್ತೆ ಅದ್ರೊಳಗೇನೆ. ಆ ರೀತಿ ಡಿನ್ನರ್ ಕ್ರೂಸ್ನ ಬುಕ್ ಮಾಡ್ಕೊಂಡು ಹೋಗ್ಬೋದು ನೀವು. ಆನ್ಲೈನ್ ಟಿಕೆಟ್ ಸಿಗುತ್ತೆ, ಇಲ್ಲೂ ಸಿಗುತ್ತೆ. ಇವಾಗ ಗಾಳಿ ಚೆನ್ನಾಗಿ ಬರುತ್ತೆ ನಿಮಗೆ. ಅವ್ರಿಗೆಲ್ಲ ಬಾಯ್ ಮಾಡ್ಬೋದು ನೀನು. ಸಿಟಿ ಒಳಗೇನೆ, ಇಷ್ಟು ದೊಡ್ಡ ಸಿಟಿ ಒಳಗೆ ಈ ಥರ ಎಕ್ಸ್ಪೀರಿಯನ್ಸ್ ಸಿಗೋದು ಅಪರೂಪ ನೋಡಿ. ಈ ಥರ ದೊಡ್ಡ ದೊಡ್ಡ ಬ್ರಿಡ್ಜಸ್ಸು ಮತ್ತು ಐಕಾನಿಕ್, ಇನ್ನು ಮುಂದೆ ನಿಮಗೆ ದೇವಸ್ಥಾನಗಳೆಲ್ಲ ಸಿಗುತ್ತೆ, ಅದನ್ನೆಲ್ಲ ಪಾಸ್ ಆಗ್ತೀವಿ. ಈ ಟೆಂಪಲ್ ಹೆಸರು ವಾಟ್ ಅರೌಂಡ್ ಅಂದ್ಬಿಟ್ಟು, ತುಂಬ ಸೊಗಸಾದ ಟೆಂಪಲು. ನೀವುಗಳು ಬಂದಾಗ ಈ ಬೋಟಿಂದ ಇಲ್ಲಿ ಇಳಿದು ಒಳಗೆ ಹೋಗ್ಬಿಟ್ಟು ಅದಕ್ಕೆ ಮತ್ತೆ ಎಂಟ್ರೆನ್ಸ್ ಫೀಸ್ ಇರುತ್ತಮ್ಮ. ಅದಕ್ಕೆ ಒಂದು 300 ಬಾತು 200 ಬಾತು ಇರುತ್ತೆ. ಮತ್ತೆ ನೀವು ದುಡ್ಡು ಕೊಟ್ಬಿಟ್ಟು ಒಳಗೆ ಹೋಗಬೇಕು. ಮತ್ತು ಶಾರ್ಟ್ಸು ಆ ಥರ ಬಟ್ಟೆಗಳನ್ನ ಅಲೋ ಮಾಡಲ್ಲ ಒಳಗೆ. ನೀವು ಹಾಕಿದಿರಲ್ಲ ಈ ಥರ ಡ್ರೆಸ್ ಹಾಕಬೇಕು, ಒಂದಿಲ್ಲ ಕವರಿಂಗ್ ಹಾಕೋಬೇಕು. ಸೇಮ್ ನಮ್ಮ ದೇವಸ್ಥಾನಗಳಲ್ಲಿ ಯಾವ ಥರ ರೂಲ್ಸ್ ಇರುತ್ತೋ ಅದೇ ಥರ. ಬಟ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು, ಕಂಪಲ್ಸರಿ ಬರಲೇಬೇಕು ಎಲ್ಲರಿಗೆ. ಬ್ಯಾಂಕಾಕ್ ವ್ಯೂಸ್ನ ನೋಡೋಣ ಅಂತ ಬಂದ ನಮಗೆ ಜನರ ವ್ಯೂಸ್ ಸಿಗ್ತಾ ಇದೆ. ಸಂಜೆ ಪ್ರೈಮ್ ಟೈಮ್ ಅಲ್ವಾ, ಎಲ್ಲರೂ ಬಂದ್ಬಿಟ್ರು, ಏನೂ ಮಾಡೋಕ್ಕಾಗಲ್ಲ, ಎಲ್ಲೆಲ್ಲೂ ಜನ. ನೆಕ್ಸ್ಟ್ ಸ್ಟಾಪ್ ನಮ್ಮದು, ಸೊ ಫಸ್ಟೇ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಿಧಾನಕ್ಕೆ ಹೋಗೋಣ ಅಂತ. ವಿಶ್ವದ 3 ಅತ್ಯಂತ ಅದ್ಭುತವಾದ ಮಾಲ್ಗಳಲ್ಲಿ ಇದೊಂದು. ಹೆಂಗಿದೆ ಮಾಲು? ನೀವು ನೆನ್ನೆ ಏರ್ಪೋರ್ಟಿಗೆ ಬಂದ್ರಲ್ಲ ಬೆಂಗಳೂರಿಗೆ, ಬೆಂಗಳೂರು ಇಂಟರ್ನ್ಯಾಷನಲ್ T2 ಟರ್ಮಿನಲ್ಲು ಇದನ್ನ ನೋಡೇ ಇನ್ಸ್ಪೈರ್ ಆಗಿರೋದು ನನ್ನ ಪ್ರಕಾರ. ಯಾಕಂದರೆ ಇದು ಫಸ್ಟ್ ಆಗಿದ್ದು, ಸೇಮ್ ಇದೇ ಥರ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅಲ್ವಾ. ಇಲ್ಲೋದ್ರೆ ಏನು ಮಾಡಿದ್ದಾರೆ ಅಂದರೆ, ಮಾಲ್ ಒಳಗೆ ಒಂದು ಲೋಕಲ್ ಮಾರ್ಕೆಟ್ ಫೀಲಿಂಗ್ ಬರೋ ಥರ ಮಾರ್ಕೆಟ್ನ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಈ ಮಾಲಿಗೆ ಬಂದರೆ. ನೋಡಿ ನಾವಿದ್ದೀವಿ ಇಲ್ಲಿ, ಟಿವಿಲಿ. ಅಪ್ಪನ ಹೆಗಲಿಗಿಂತ ಎತ್ತರದ ಸ್ಥಾನವಿಲ್ಲ, ಅಮ್ಮನ ಮಡಿಲಿಗಿಂತ ನೆಮ್ಮದಿ ಕೊಡೋ ಜಾಗವಿಲ್ಲ. ನೋಡಿ ಎಷ್ಟು ವಿಶೇಷವಾಗಿದೆ ಇದು. ಮರದಲ್ಲಿ ಮಾಡಿರೋ ವಾಚ್ಗಳೆಲ್ಲನೂ, ಮತ್ತು ಮರದಲ್ಲಿ ಮಾಡಿರೋಂತಹ ಕನ್ನಡಕ. ನಮ್ಮಮ್ಮ ಇದನ್ನೆಲ್ಲ ನೋಡ್ಬಿಟ್ಟು ಇದು ಸೇಲ್ಗಿದೆಯಾ ಅಂತ ಕೇಳ್ತಾರೆ. ಇದು ದೀಪ ಇದು. ಹೌದು ಅಪ್ಪ, ನಿಮ್ಗೆ ಅನಿಸುತ್ತೆ ಎಷ್ಟಿದೆ, ಏನು ಯೋಚನೆ ಮಾಡೋದು, ಏನು ತೊಗೊಳ್ಳೋದು, ಯಾವುದ್ರ ಬಗ್ಗೆ ಯೋಚನೆ ಮಾಡೋದು ಅಲ್ವಾ, ಅಷ್ಟು ಆಪ್ಷನ್ಸು. ನಾನು ಹಿಂಗೆ ನೋವಿನ ಎಣ್ಣೆಲ್ಲ ತರ್ತಾ ಇದ್ನಲ್ಲ ಸಿಂಗಾಪುರಿಂದ ಮತ್ತು ಥೈಲ್ಯಾಂಡಿಂದ, ಅದರ ಅಂಗಡಿ ಇದು, ನೋವಿನ ಬಾಂಬಿನ ಅಂಗಡಿ. ಅಮ್ಮ ನೋಡಿದ್ಯಾ ಅದನ್ನು? ಏನದು? ಮೊಸಳೆ ಪಂಪ್ಸ್. ರಿಯಲ್ ಮೊಸಳೆ, ನಿಜವಾದ ಮೊಸಳೆ ತಿಂತಾರೆ. ಇದನ್ನು ಬಾರ್ಬಿಕ್ಯೂ ಮಾಡಿದ್ದಾರೆ. ಸೇಮು ಇಲ್ಲಿ ಕ್ರೊಕೊಡೈಲ್ ಫಾರ್ಮ್ಸ್ ಇರುತ್ತೆ. ಕ್ರೊಕೊಡೈಲ್ ಫಾರ್ಮ್ಸಲ್ಲಿ ಕ್ರೊಕೊಡೈಲ್ನ ಬೆಳೀತಾರೆ. ಬೆಳೆದ ನಂತರ ಈ ಥರ ಬಾರ್ಬಿಕ್ಯೂ ಮಾಡಿ ತಿಂದಾಕ್ಬಿಡ್ತಾರೆ. ನೋಡಿ ಇಲ್ಲಿ ಬರೀ ಕ್ರೊಕೊಡೈಲ್ ಅಲ್ಲ, ಇಲ್ಲಿ ನೋಡಿರಿ ರ್ಯಾಬಿಟ್ಟು.
ಆಸ್ಟ್ರಿಚ್, ಡಿಯರ್, ಲ್ಯಾಂಬ್ ಪ್ರತಿಯೊಂದು ಇದೆ. ನಮ್ಮಮ್ಮ ಡಿಪ್ರೆಷನ್ಗೆ ಹೋಗ್ಬಿಟ್ರು ನೋಡ್ಬಿಟ್ಟು. ನೋಡ್ರಿ ಹೆಂಗೆ ಮಾಡಿದ್ದಾರೆ ಮಾಲ್ನ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಥೈಲ್ಯಾಂಡ್ನ ಫ್ರೆಶ್ ಫ್ರೂಟ್ಸು. ಎಷ್ಟು ರೀತಿ ಫ್ರೂಟ್ಸ್ ಇದೆ ನೋಡಿ, ಆ ಥರ ಕೊಡ್ತಾರೆ. ಆ ಥರದಾಗ ತೊಗೊಂಡು ತಿನ್ಬೋದು. ಹಾಂ, ಪೈನಾಪಲ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ. ಇದು ಹಲಸಿನ ಹಣ್ಣು. ಇದು ಇದು ಡುರೈನ್ ಫ್ರೂಟ್. ಡುರೈನ್ ಫ್ರೂಟ್ ಅಂದರೆ ತುಂಬ ಸ್ಮೆಲ್ ಇರುತ್ತೆ. ಅದು ಒಂದು ಓಪನ್ ಮಾಡಿ ತಿಂದರೆ ತುಂಬ ರುಚಿ ಇರುತ್ತೆ ತಿನ್ನೋದಕ್ಕೆ. ಅಲ್ಲ, ಅದು ಡುರೈನ್. ಅದನ್ನೇ ಹೇಳಿದ್ದು ನನಗೆ, ಇದೇ ಡುರೈನ್ ಫ್ರೂಟ್. ಹಲಸಿನ ಹಣ್ಣು ಥರನೇ ಇರುತ್ತೆ, ಆದರೆ ಹಲಸಿನ ಹಣ್ಣಲ್ಲ ನೋಡಿ. ಇದು ಸ್ಮೆಲ್ ಬರ್ತಾಯಿದೆ ಒಂದು ಹಿಂಗೆ ಸ್ಟ್ರಾಂಗಾಗಿ ಸ್ಮೆಲ್ಲು. ಇದು ಮೆಟ್ರೋಲಿ, ಟ್ರೈನಲ್ಲಿ ಎಲ್ಲೂ ತೊಗೊಂಡೋಗಿಲ್ಲ, ಬ್ಯಾನ್. ತಿಂದ್ಬಿಟ್ಟು ಅಲ್ಲೇ ಬಿಸಾಕಿ ಹೋಗ್ಬೇಕು, ಆ ಥರ ಫ್ರೂಟು. ಸೊ ಇಷ್ಟಕ್ಕೆ 200 ರೂಪಾಯಿ ಆಗ್ತಾಯಿದೆ. ಅಲ್ಲಿ ನೋಡಿ ಹಂದಿ ತಲೆ ಈ ದೇಶದಲ್ಲಿ ಪೋರ್ಕ್ ಬಹಳ ಫೇಮಸ್ಸು. ಇವ್ರು ತಿನ್ನೋದು ಹೈಯೆಸ್ಟ್ ಪೋರ್ಕ್ನ. ಅಲ್ಲಿ ತೋರಿಸ್ವಲ್ಲ ಡುರೈನ್ ಫ್ರೂಟು, ಅದ್ರ ದೊಡ್ಡ ವರ್ಷನ್ ಇದು. ಮತ್ತು ಇದು ಇಲ್ಲಿಯ ಊಟ ತಿಂಡಿಗಳು, ಸೀ ಫುಡ್ಡು, ನೂಡಲ್ಸು, ಶ್ರಿಂಪು. ಯಾವತ್ತೂ ನೋಡಿಲ್ಲ ನಮ್ಮ ಅಪ್ಪ ಅಮ್ಮ ಇವನ್ನೆಲ್ಲ. ಫಸ್ಟ್ ಟೈಮ್ ನೋಡಿ ಏನೇನು ಗೊತ್ತಾರೋ ಬೈಕೋತಾರೋ ಗೊತ್ತಿಲ್ಲ. ಬಟ್ ಇರೋದನ್ನು ಜಗತ್ತನ್ನ ನೋಡಲೇಬೇಕಲ್ಲ, ಈ ಕಣ್ಣಿಗೆ ಬೀಳುತ್ತೆ. ಏನು ಮಾಡೋದು, ಎಲ್ಲ ಬಿಯರ್ ಗೀರ್ ಹಾಕ್ತಾರೆ ಚಿಲ್ಡಾಗಿ. ನನಗೂ ಆಸೆ ಆಗ್ತಾಯಿದೆ ಒಂದು ಬಿಯರ್ ಹಾಕ್ಬೇಕಂತ. ಪಡ್ಡು ಮಾಡ್ತಾಯಿದ್ದಾರೆ ಇಲ್ಲಿ. ಇಲ್ಲಿ ನೋಡಮ್ಮ, ಇಲ್ಲಿ ಒತ್ಸಾವ್ಗೆ ಈ ಥರ ಶಾವಿಗೆ, ಬೇರೆ ಬೇರೆ ಶಾವಿಗೆನ ನೀರೊಳಗೆ ನೆನೆಸ್ಬಿಟ್ಟು ಅದಕ್ಕೆ ಮೀಟ್ ಹಾಕಿ ಕೊಡ್ತಾರೆ. ವೆಜಿಟೇರಿಯನ್ ಬೇರೆ ಕಡೆ ಇರುತ್ತೆ, ಕೊಡಿಸಿ. ನಾಳೆ ಅಲ್ಲಿ ಪಡ್ಡು ಇದು ನೋಡಿಲ್ಲ, ಸ್ಕ್ವಿಡ್ಡು, ಆಕ್ಟೋಪಸ್ಸು, ಸಮುದ್ರದ ಒಳಗಿರುತ್ತಲ್ಲ ಅದರದ್ದು ಊಟ ತಿಂಡಿದ್ದು ಇಷ್ಟನ್ನು. ಇದು ಅಷ್ಟೇ, ಸೀಗಡಿ, ಅದು ಪಡ್ಡು. ಇದು ನಾನ್ ವೆಜ್ ಅಲ್ಲ ಬ್ರೋ, ಇದು ದಿಸ್ ಇಸ್ ವೆಜಿಟೇರಿಯನ್. ಹಾಂ, ಚೀಸ್, ಚಿಕನ್, ಶ್ರಿಂಪ್ ಮತ್ತು ಇದು. ಬಟ್ ಏನಂದರೆ ಎಲ್ಲ ಒಟ್ಟಿಗೆ ಇಟ್ಟಿರ್ತಾರೆ ಅಷ್ಟೇ. ಒಂದೇ ತವಲ್ ಮಾಡ್ತಾರಲ್ವಾ, ಅದು ಇಷ್ಟ ಆಗಲ್ಲ ನಿನಗೆ. ಇಲ್ಲಿ ನೋಡಿ ಫ್ರೆಶ್ ಜ್ಯೂಸ್ ಮಾಡ್ತಾರೆ ಮೇಡಮು, ವಿತೌಟ್ ಶುಗರ್. ದಿಸ್ ಇಸ್ ಶುಗರ್ ವಿತೌಟ್ ಶುಗರ್ ಮೇಡಮ್, ನೋ ಶುಗರ್. ಹಾಂ ನೋಡಿ, ಸಕ್ಕರೆ ಹಾಕಿರಲ್ಲ ಇದಕ್ಕೆ. ಹಿಂಗೆ ಎತ್ಕೊಳ್ಳೋದು, ಐಸಲ್ಲಿ ಇಟ್ಟಿದ್ದಾರೆ. ತಗೋಪ್ಪ, 100 ಬಾತ್ ಅಂದರೆ ಇದು 300 ರೂಪಾಯಿ. ಇದಕ್ಕೆ 1000 ಬಾತ್ ಕೊಟ್ಟೆ, 900 ಬಾತ್ ವಾಪಸ್ ಕೊಡಬೇಕು. 9 ನೋಟ್ ಇದೆಯಾ? ಹೇಗಿದೆ ಹೇಳು? ಸ್ವೀಟಾ? ಚೆನ್ನಾಗಿದೆಯಾ? ಫ್ರೆಶ್ ಆಗಿದೆಯಾ? ಇಲ್ಲೆಲ್ಲ ಫ್ರೆಶ್ ಆಗಿರುತ್ತೆ. ಯಾಕಂದ್ರೆ ನೋಡಿ, ಇಲ್ಲೇ ಕಟ್ ಮಾಡ್ತಾರೆ ಮೇಡಮ್ಮು, ಇಲ್ಲೇ ಮಾಡ್ತಾ ಇದ್ದಾರೆ. ಗುಡ್ ಜಾಬ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಳ್ನೀರನ್ನ ಇಟ್ಟಿದ್ದಾರೆ. ಎಳ್ನೀರನ್ನ ಪಾತ್ರೆ ಒಳಗೆ ಹಾಕಿ ಈ ಥರ ಕ್ಲೀನ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಮೇಡಮ್ ಆ ಥರನೂ ಕೊಡ್ತಾರೆ ಬೇಕಾರೆ. ಇದು ಕಾಯಿ ಪ್ರತಿಯೊಂದು ಸಿಗುತ್ತೆ. ಆಮೇಲೆ ಎಳ್ನೀರಿನ ಐಸ್ ಕ್ರೀಮು, ಅದು ಕೂಡ ಫೇಮಸ್ ಇಲ್ಲಿ, ವೆರಿ ನೈಸ್. ಆ ಕಾಯಿ ತೆಗಿಯೋ ರೀತಿ. ಈಗ ನಮ್ಮಲ್ಲೆಲ್ಲ ಬಾರಲ್ಲಿ ಮಾತ್ರ ಬಿಯರ್ ಸಿಗುತ್ತಲ್ವಾ, ಇಲ್ಲಿ ಹಂಗಲ್ಲ. ಇಲ್ಲಿ ಈ ಥರ ಜಾಗಗಳಲ್ಲೂ ಬಿಯರ್ ಸಿಗುತ್ತೆ ನೋಡಿ. ಬಿಯರ್ ಮಾರ್ತಾ ಇದ್ದಾರೆ. ಮತ್ತು ನಾರ್ಮಲ್ ಸೂಪರ್ ಮಾರ್ಕೆಟಲ್ಲೂ ಕೂಡ ಬಿಯರು, ಆಲ್ಕೋಹಾಲು ಪ್ರತಿಯೊಂದು ಸಿಗುತ್ತೆ. ಇಲ್ಲೂ ಕೂಡ ನೀವು ಬಿಯರ್ ತೊಗೊಂಡು ಊಟ ತಿಂಡಿ ಜೊತೆ ಕುಡಿಬೋದು. ಅವರೆಲ್ಲ ಕುಡಿತಾ ಇದ್ದಾರೆ. ಸೊ ಇದು ಇನ್ನೊಂದು ಥೈಲ್ಯಾಂಡ್ ದೇಶದ ಬಹಳ ಮುಖ್ಯವಾದ ಖಾದ್ಯ. ಇದರ ಹೆಸರು ಮ್ಯಾಂಗೋ ಸ್ಟಿಕ್ಕಿ ರೈಸ್ ಅಂದ್ಬಿಟ್ಟು. ಈ ಥರ ಮ್ಯಾಂಗೋ ತುಂಡಿರುತ್ತೆ, ಅದ್ರ ಜೊತೆ ಸ್ಟಿಕ್ಕಿ ರೈಸು ಮತ್ತು ಕೋಕೋನಟ್ ಹಾಲನ್ನು ಹಾಕಿ ಕೊಡ್ತಾರೆ. ಅದು ಬಹಳ ಫೇಮಸ್ ಇಲ್ಲಿ, ಅದ್ರ ಜೊತೆ ತಿನ್ನೋದು. ಡೆಸರ್ಟ್ಸ್ ಅದು ಒಂಥರ. ಇಲ್ಲಿ ಚೆನ್ನಾಗಿದೆ, 100 ಏನೋ ತೊಗೊಳ್ತಾ ಇದ್ದಾರೆ ಒಂದಕ್ಕೆ, ಅಂದರೆ 300 ರೂಪಾಯಿಗೆ. ಬಟ್ ಇದಕ್ಕೆ ಒಂದು ಸ್ಪೆಷಲ್ ಜಾಗ ಇದೆ, ಅದಕ್ಕೆ ಕೊಡಿಸ್ತೀನಿ. We've been driving around, singing songs way too loud because we wanna. Picking up all our friends, fill up the car till it bends because we wanna. Yeah, we just wanna have fun. The trunk's full of wine. We're gonna stay up, have the time of our lives. The night is young, don't need anybody else. ಜನರಲಿ ಬರೀ ಯಂಗ್ಸ್ಟರ್ಸ್ ಮಾತ್ರ ಬರುವಂತಹ ಜಾಗ, ಚಿಲ್ಡ್ ಔಟ್ ಪ್ಲೇಸು, ಫುಲ್ ಪಾರ್ಟಿ ಜಾಗ.
ಇವತ್ತು ನಮ್ಮ ಅಪ್ಪ ಅಮ್ಮನ ಈ ಒಂದು ದುನಿಯಾ ನೋಡ್ಲಿ ಅಂತ ಕರ್ಕೊಂಬಂದಿದ್ದೀನಿ. ಏನಮ್ಮ ಚಿನ್ನದ ತುಂಡು ಮೇಲೆ ಕೂತ್ಕೊಂಡಿದ್ಯಾ, ಏನ್ ಸಮಾಚಾರ? ಲೆವೆಲ್ಲೇ ಬೇರೆನಾ? ನೋಡಿ ಎಂತ ನಾಯಿನ ಮಾಡಿದಾರೆ ಡಿಸೈನ್ ರಿಯಲ್ ಆಗಿ. ಇನ್ನು ಸ್ವಲ್ಪ ಹೊತ್ತರಲ್ಲಿ ಇದೇ ಜಾಗದಲ್ಲಿ ವಾಟರ್ ಫಾಲ್ಸ್. ಎಷ್ಟೋ ವರ್ಷಗಳಿಂದ ಈ ಒಂದು ಮೂಮೆಂಟ್ಗೋಸ್ಕರ ಕಾಯ್ತಾ ಇದ್ದೆ. ಇಲ್ಲಿಂದ ನಿಮ್ಗೆ ಇಡೀ ಬ್ಯಾಂಕಾಕ್ದು ವ್ಯೂ ಸಿಗುತ್ತೆ. ಎಲ್ಲಿ ನೋಡಿದ್ರು ನೋಡಿ, ಇಲ್ಲೇ ವಾಟರ್ ಫಾಲ್ಸು, ನಾವು ಇಲ್ಲೇ ಪಕ್ಕದಲ್ಲೇ ಕೂತಿದ್ದೀವಿ.